ಕನಕದಾಸರು ಇರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಇರ್ಬೋದು, ಒಟ್ಟಾರೆ ಸಮಾಜಕ್ಕಾಗಿ ದುಡಿದಿರುವಂತ ಯಾರೇ ಮಹನೀಯರಿರ್ಲಿ, ಅವರು ಯಾವುದೇ ಸಮಾಜಕ್ಕೆ ಸೀಮಿತ ಆಗೋದು ಬೇಡ. ಮತ್ತು ಅವ್ರು ಬರೀ ಮೂರ್ತಿಗಷ್ಟೇ, ಭಾಷಣಕ್ಕಷ್ಟೇ, ಕತೆಗಷ್ಟೇ ಸೀಮಿತ ಆಗೋದು ಬೇಡ. ಅವರ ಆದರ್ಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಿಜವಾಗ್ಲೂ ಅವರಿಗೆ ನಾವು ಗೌರವವನ್ನ ತರುವಂತ ಕಾರ್ಯವನ್ನು ಮಾಡೋಣ. ಇವತ್ತಿನ ದಿವಸ ಅಂತ ಪ್ರತಿಜ್ಞೆಯನ್ನು ಮಾಡಿ ಈ ರಾವುಡ್ಕುಂದ ಗ್ರಾಮದೊಳಗ ಆ ರಾಯಣ್ಣ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರಿ. ಇನ್ನು ಇಲ್ಲಿಂದನೂ ಕೂಡ ನೀವು ಬದಲಾಗಬೇಕು. ಬರೀ ಮೂರ್ತಿ ತಂದು ನಿಲ್ಸಿದ್ರಷ್ಟೇ ಅಲ್ಲ, ಇಷ್ಟು ದಿವಸ ನಿಮ್ಮ ಊರಾಗ ರಾಯಣ್ಣ ಮೂರ್ತಿ ಇರ್ಲಿಲ್ಲ, ಆದ್ರೆ ನಿಮ್ ಮನಸ್ಸೊಳಗೆ ಹೆಂಗಿದ್ರು ಗೊತ್ತಿಲ್ಲ. ಇನ್ನು ರಾಯಣ್ಣ ಮೂರ್ತಿ ಬಂದೈತಿ, ಇನ್ನು ರಾಯಣ್ಣನಂತೆ ನೀವು ಕೂಡ ಬದಲಾಗಬೇಕು, ರಾಯಣ್ಣನಂತೆ ಅವರ ಆದರ್ಶಗಳನ್ನು ಪಾಲಿಸಬೇಕು. ಹಂಗ ಮಾಡಿ ನೀವು ಕೂಡ ಒಬ್ಬ ಸಮಾಜಕ್ಕೆ ಒಳ್ಳೆಯ ಉತ್ತಮ ನಾಗರಿಕನಾಗಿ, ಉತ್ತಮ ವ್ಯಕ್ತಿಯಾಗಿ ತಮ್ಮ ಜೀವನವನ್ನ ನಡೆಸಬೇಕೆನ್ನುವಂತ ಮಾತನ್ನು ಹೇಳ್ತಾ, ಇನ್ನು ಇಲ್ಲಿವರೆಗೂ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಎಲ್ಲ ಗುರು ಹಿರಿಯರಿಗೂ, ಹಾಗೆ ನನ್ನ ಮಾತುಗಳನ್ನು ಕೇಳಿದಂತ ತಮಗೂ ಕೂಡ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನಿಗೆ, ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ ನಮಸ್ಕಾರ.